ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಜನವರಿ 18ನೇ ತಾರೀಕು ಪಂಚಮಿ ಇದೆ. ಹಾಗಾಗಿ ವಾರಾಹಿ ದೇವಿಯ ಈ ಮಂತ್ರವನ್ನು 108 ಸಾರಿ ಹೇಳ್ಕೊಬೇಕಾಗತ್ತೆ. ಎಷ್ಟು ದಿನಗಳ ಕಾಲ ಹೇಳಬೇಕು ಅನ್ನೋದಾದರೆ 26 ದಿನಗಳ ಕಾಲ ನಾವು ಪ್ರತಿದಿನ ತಪ್ಪಿಸದೆ 108 ಸಾರಿ ಹೇಳ್ಬೇಕಾಗತ್ತೆ. ಯಾತಕ್ಕೋಸ್ಕರ ಹೇಳಬೇಕು ಅನ್ನೋದಾದರೆ, ನಾವು ಏನೇ ಮಾಡೋಕ್ಕೋದ್ರೂ ಕೆಲಸ ಪೂರ್ತಿ ಆಗ್ತಾ ಇರಲ್ಲ. ಅಂದರೆ ಶತ್ರುಗಳ ಕಾಟ, ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೆ. ಅಂಥವರು ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಪಂಚಮಿ ದಿನ ಶುರು ಮಾಡಿ 26 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ನಿಮ್ಮ ಶತ್ರುಗಳು ಸಂಹಾರ ಆಗ್ತಾರೆ. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ 5ನೇ ದಿನವನ್ನು ಪಂಚಮಿ ಅಂತ ಕರೀತೀರಿ. ಇದು ತಿಂಗಳಿಗೆ 2 ಪಂಚಮಿ ಬರುತ್ತೆ. ಅಂದರೆ ಶುಕ್ಲ ಪಕ್ಷದ ಪಂಚಮಿ ಒಂದು, ಹಾಗೆಯೇ ಕೃಷ್ಣ ಪಕ್ಷದ ಪಂಚಮಿ, ತಿಂಗಳಿಗೆ 2 ಪಂಚಮಿ ಬರುತ್ತೆ. ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಜನವರಿ 18ನೇ ತಾರೀಕು ಬೆಳಗ್ಗೆ 5:30 ಪ್ರಾರಂಭ ಆಗಿ ಜನವರಿ 19ನೇ ತಾರೀಕು ಬೆಳಗಿನ ಜಾವ 7:31 ಮುಕ್ತಾಯ ಆಗುತ್ತೆ. ಹಾಗಾಗಿ ಶನಿವಾರ ರಾತ್ರಿ ಅಂದರೆ 6:30 ನಂತರ ನಾವು ಅಮ್ಮನನ್ನು ಪೂಜೆ ಮಾಡೋದಾಗಲಿ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ. ಯಾಕೆಂದರೆ ರಾತ್ರಿ ಹೊತ್ತು, ಅದರಲ್ಲೂ ಪಂಚಮಿ, ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಸಮಯದಲ್ಲಿ, ಅದರಲ್ಲೂ ನಮಗೆ ಪಂಚಮಿ ಈ ಸಾರಿ ಶನಿವಾರ ರಾತ್ರಿ ಬಂದಿದೆ, ಈ ಸಮಯದಲ್ಲಿ ನಾವು ಅಮ್ಮನನ್ನು ಈ ಮಂತ್ರಗಳಿಂದ ಹೇಳ್ಕೊಳ್ಳೋದ್ರಿಂದ ಅಮ್ಮ ನಮ್ಮ ಆಸೆಗಳನ್ನು ಈಡೇರಿಸ್ತಾಳೆ. ಹಾಗೇನೆ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು ಮತ್ತು ಶತ್ರುಗಳಿಂದ ರಕ್ಷಣೆಯನ್ನು ಕೂಡ ನೀಡ್ತಾಳೆ ಅಂತಲೇ ಹೇಳ್ಬೋದು. ಈಗ ಯಾರಿಗೆ ಶತ್ರುಗಳಿಲ್ಲ ಹೇಳಿ ಸ್ನೇಹಿತರೆ? ಎಲ್ಲರಿಗೂ ಇತ್ತೀಚೆಗೆ ನಮಗೆ ಸ್ನೇಹಿತರಿಗಿಂತ ಶತ್ರುಗಳೇ ಜಾಸ್ತಿ ಆಗಿರ್ತಾರೆ. ಯಾಕೆಂದರೆ ನಾವು ಏನೇ ಒಂದು ಬಿಸ್ನೆಸ್ ಮಾಡ್ತೀರಿ ಅಂದ್ರೂ ಅವ್ರು ಸಹಿಸೋದೇ ಇಲ್ಲ. ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಆದರೆ ನಮ್ಮ ಹಿಂದೆ ಅವರು ನಮ್ಮ ಬಿಸ್ನೆಸ್ಸನ್ನು ಸಹಿಸಲ್ಲ. ಇವ್ರು ಚೆನ್ನಾಗಿ ಆಗ್ತಾ ಇದ್ದಾರೆ, ಇವರು ಉದ್ಧಾರ ಆಗ್ತಾ ಇದ್ದಾರೆ ಅಂತ ಹೊಟ್ಟೆ ಉರಿ ಪಟ್ಕೊಳ್ಳೋರೇ ಜಾಸ್ತಿನೇ ಹೊರತು ಅವ್ರು ಚೆನ್ನಾಗಿರಲಿ ಅಂತ ಅನ್ನೋರು ತುಂಬಾ ಕಡಿಮೆ. ಈಗ ನಾವು ಚೆನ್ನಾಗಿರಬೇಕು, ನಾವು 4 ಜನದ ಥರ ಚೆನ್ನಾಗಿರಬೇಕು, ನಾವು ನಮ್ಮ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಎಜುಕೇಷನ್ ಆಗಲಿ ಅಥವಾ ಕೆಲಸ ಮಾಡ್ತಿದ್ದಾರೆ ಅಂದರೆ ಕೆಲಸದಲ್ಲಿ ಉನ್ನತ ಪದವಿಗೆ ಹೋಗಬೇಕು, ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. ಅದರಲ್ಲೂ ನಮಗೆ ಬಿಸ್ನೆಸ್ ಮಾಡೋರಾಗಲಿ ಅಥವಾ ಒಳ್ಳೆಯ ಹುದ್ದೆಯಲ್ಲಿ ಒಳ್ಳೆಯ ಕೆಲಸದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ತುಂಬಾ ಶತ್ರುಗಳಿರ್ತಾರೆ ಸ್ನೇಹಿತರೆ. ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮಗೆ ಶತ್ರುಗಳು ಉಟ್ಕೊಂಡಿರ್ತಾರೆ. ಅಂಥವರೆಲ್ಲರೂ ನಮ್ಮ ಶತ್ರುಗಳನ್ನು, ಅವ್ರ ಸಂಹಾರ ಅಂದರೆ ಅವ್ರು ಹಾಳಾಗಲಿ ಅಂತಲ್ಲ, ನಮ್ಮ ತಂಟೆಗೆ ಬರಬಾರ್ದಷ್ಟೇ. ಈ ಥರದ್ದು ಮಾಡಬೇಕು ಅಂತಂದರೆ ನಾವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಅದರಲ್ಲೂ ನಮಗೆ ವಾರಾಹಿ ದೇವಿಯ ಮಂತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಅಮ್ಮನ ಮಂತ್ರವನ್ನು ನಾವು ಈಗ ಪಂಚಮಿ ದಿನ ಶುರು ಮಾಡಬೇಕಾಗತ್ತೆ. ಶನಿವಾರ ರಾತ್ರಿ ನೀವು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ. ಅಕಸ್ಮಾತ್ ನಾನು ವಿಡಿಯೋ ಲೇಟಾಗಿ ನೋಡಿದೆ ಆಗಲಿಲ್ಲ ಅನ್ನೋರು ನೆಕ್ಸ್ಟ್ ಪಂಚಮಿ ಆಗಲಿ ಅಥವಾ ಅಷ್ಟಮಿ ದಿನ ಶುರು ಮಾಡ್ಬೋದು, ಅಥವಾ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಕೂಡ ಶುರು ಮಾಡ್ಬೋದು. ಸಾಟರ್ಡೆ ಪಂಚಮಿ ಇದೆ, ಹಾಗಾಗಿ ನೀವು ಸಂಜೆ 6 ಗಂಟೆ ನಂತರ ಕೈಕಾಲು ಮುಖ ತೊಳ್ಕೊಂಡಾಗಲಿ ಅಥವಾ ಸ್ನಾನ ಮಾಡಿ ಆದರೂ ನೀವು ಪೂಜೆಯನ್ನು ಮಾಡ್ಬೋದು. ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ವಾರಾಹಿ ಅಮ್ಮನ ಫೋಟೋ ಇತ್ತು ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಹಾಗೆಯೇ ಹೂಗಳನ್ನು ಇಟ್ಟು ಪೂಜೆ ಮಾಡ್ಬೋದು. ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ದೀಪವನ್ನೇ ಹಚ್ಚಿ ನೀವು ದೀಪದಲ್ಲಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ದೀಪಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಈ ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಈ ಮಂತ್ರವನ್ನು ನೀವು 108 ಸಾರಿ ಹೇಳಬೇಕಾಗತ್ತೆ. 26 ದಿನಗಳು ಕಂಟಿನ್ಯೂಸ್ ಆಗಿ ಹೇಳಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಕ್ಲೀಂ ವರಹಾಮುಗಿ ರೀಂ ಸಿತಿ ಸ್ವರೂಪಿಣಿ ಶ್ರೀಂ ತನ ವಸಂಗಿರೆ ತನಂ ವರ್ಷಾಯ ಸ್ವಾಹ. ಓಂ ಕ್ಲೀಂ ವರಹಾಮುಗಿ ರೀಂ ಸ್ಥಿತಿ ಸ್ವರೂಪಿಣಿ ಶ್ರೀಂ ತನ ವಸಂಗಿರಿ ತನಂ ವರ್ಷಾಯ ಸ್ವಾಹ. ಮಂತ್ರ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ನೀವು ಒಂದು ಜಪಮಾಲೆಯನ್ನು 108 ಇರುವಂಥ ಜಪಮಾಲೆಯನ್ನು ಇಟ್ಕೊಂಡು ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ. ನಂತರ ನಿಮಗೆ ಇದು ಬಾಯಾಟ ಆಯಿತು ಅಂತಂದರೆ ನಿಮಗೆ ಈಸಿಯಾಗಿ ಹೇಳ್ಕೊಬೋದು. ಹಾಗಾಗಿ ಪ್ರತಿದಿನ ನೀವು ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಅಮ್ಮನನ್ನು ಸ್ಮರಣೆ ಮಾಡ್ತಾ ನಮ್ಮ ಶತ್ರುಗಳು ಸಂಹಾರ ಆಗಲಿ, ನಮ್ಮ ಏನೇ ನಾವು ಕೆಲಸ ಮಾಡೋಕ್ಕೋದ್ರೂ ನಮಗೆ ಅದರಲ್ಲಿ ಜಯ ಸಿಗಲಿ, ನಾವು ಮಾಡ್ತಾ ಇರೋಂಥ ಬಿಸ್ನೆಸ್ ಚೆನ್ನಾಗಾಗಲಿ, ನನ್ನ ಕೆಲಸದಲ್ಲಿ
ಮಕ್ಕಳಲ್ಲಿ ಪ್ರಮೋಷನ್ ಆಗಲಿ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಕೆಲಸ ಚೆನ್ನಾಗಾಗಲಿ ಅಂತ ನಿಮಗೇನು ಇಷ್ಟು ದಿನ ಕೆಲಸ ಆಗ್ತಾ ಇಲ್ಲ, ನಿಮಗೆ ದೃಷ್ಟಿ ಆಗಿದೆ ಅನ್ನೋರಾಗಲಿ ಈ ಮಂತ್ರವನ್ನು ಹೇಳ್ಕೊಬೋದು. ಇವ್ರ ಮನೇಲೇ ಒಂದು ನೋಟ್ಬುಕ್ಕು ಹಾಗೆಯೇ ಒಂದು ಪೆನ್ನನ್ನು ಇಟ್ಬಿಡಿ. ತಿಳಿಸ್ಕೊಡುವಂಥ ಎಲ್ಲ ಮಂತ್ರಗಳನ್ನು ಯಾತಕ್ಕೋಸ್ಕರ ಹೇಳ್ಕೊಬೇಕು ಅದನ್ನು ಫಸ್ಟ್ ಮೊದಲು ಮೆನ್ಷನ್ ಮಾಡಿ, ನಂತರ ಈ ಮಂತ್ರವನ್ನು ನೀವು ಅಲ್ಲಿ ಬರ್ಕೊಳ್ಳೋದ್ರಿಂದ ನಿಮಗೆ ಹೇಳ್ಕೊಳ್ಳೋದಕ್ಕೆ ಕೂಡ ಈಸಿ ಆಗುತ್ತೆ. ಯಾವಾಗಲೂ ನಾವು ಯಾವುದೇ ಒಂದು ಮಂತ್ರವನ್ನು ಬರೀಬೇಕಂದ್ರೆ ಬ್ಲ್ಯಾಕ್ ಪೆನ್ನಲ್ಲಿ ಬರೀಬಾರ್ದು. ಅದಕ್ಕೋಸ್ಕರ ನೀವು ಬ್ಲೂ ಅಥವಾ ಗ್ರೀನ್ ಆಗಲಿ ಅಥವಾ ರೆಡ್ ಪೆನ್ ಆಗಲಿ ಇಡ್ಬೋದು. ನೀವು ಯಾವುದೇ ಒಂದು ಮಂತ್ರಗಳನ್ನು ತಿಳಿಸ್ಕೊಟ್ರೆ ಆ ಬುಕ್ಕಲ್ಲಿ ಬರ್ಕೊತ ದೇವ್ರ ಮನೇಲಿ ಅದರಲ್ಲಿ ಏನು ಬೇರೆ ಏನು ಬರೆಯೋಕ್ಕೆ ಹೋಗ್ಬೇಡಿ. ಮಂತ್ರಗಳಿಗೋಸ್ಕರನೇ ಅಂತ ಸಪ್ರೇಟಾಗಿ ಇಡಬೇಕಾಗತ್ತೆ. ಆಗ ನೀವು ಸಂಜೆ ಪೂಜೆ ಮಾಡೋ ಸಮಯದಲ್ಲಾಗಲಿ ಅಥವಾ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಯಾವ ಮಂತ್ರವನ್ನು ನೀವು ಹೇಳ್ಕೊಬೇಕು ಅನ್ನೋದಾದರೆ ಆಗ ಅದರಲ್ಲಿ ಮೊದಲೇ ನೀವು ಮೆನ್ಷನ್ ಮಾಡಿರಬೇಕು, ನನಗೆ ಇದು ಶತ್ರು ಸಂಹಾರಕ್ಕಾಗಿ, ಇದು ಹಣದ ಸಮಸ್ಯೆಗೆ, ಇದು ಮಕ್ಕಳ ಮಾತು ಕೇಳೋಕ್ಕೆ, ಈ ರೀತಿಯಾಗಿ ನೀವು ಮೆನ್ಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಮಂತ್ರ ಹೇಳ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ. ಇನ್ನು ಪ್ರತಿದಿನವೂ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಂದರೆ 26 ದಿನಗಳ ಕಾಲ ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಾಗುತ್ತೆ. 26 ದಿನಗಳು ಕಾಯಬೇಕಾಗಿಲ್ಲ ಸ್ನೇಹಿತರೆ, ಅದಕ್ಕೂ ಮೊದಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ. ಒಂದು 5-6 ದಿನಗಳು ಆಗ್ತಾ ಇದ್ದಂಗೆ ನಿಮ್ಗೆ ಇಷ್ಟು ದಿನ ಏನು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರಲಿಲ್ಲ, ಬಿಸ್ನೆಸ್ ಚೆನ್ನಾಗಿ ಆಗೋದಕ್ಕೆ ಶುರು ಆಗುತ್ತೆ. ಮಕ್ಕಳು ನಿಮ್ಮ ಮಾತು ಕೇಳೋದಕ್ಕೆ ಶುರು ಆಗ್ತಾರೆ. ನಿಮಗೆ ಎಜುಕೇಷನ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಶುರು ಆಗುತ್ತೆ. ಅಥವಾ ನೀವು ಕೆಲಸದಲ್ಲಿದ್ದೀರಾ ಅಂದರೆ ಪ್ರಮೋಷನ್ ಬರೋದಕ್ಕೆ ಅಥವಾ ಒಳ್ಳೆ ಸ್ಯಾಲ್ರಿ ಇನ್ಕ್ರಿಮೆಂಟ್ಗೆ, ಈ ಥರದ ಕೆಲಸಗಳಿಗೂ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಯಾರಿಗೆ ಶತ್ರುಗಳಿರಲ್ಲ ಹೇಳಿ ಸ್ನೇಹಿತರೆ, ಎಲ್ಲರಿಗೂ ಶತ್ರುಗಳಿರುತ್ತೆ. ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ನಾವು 108 ಸಾರಿ ಅಮ್ಮನ ಮಂತ್ರವನ್ನು ಪಂಚಮಿಯಿಂದ ಶುರು ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದು ಬೇಗನೆ ಸಿಗುತ್ತೆ. ಹಾಗಾಗಿ ಈ ಶನಿವಾರ ಅದರಲ್ಲೂ ನಮಗೆ ವರ್ಷದ ಮೊದಲನೇ ಪಂಚಮಿ ಅಂತ ಹೇಳ್ಬೋದು. ಹಾಗಾಗಿ 18ನೇ ತಾರೀಕು ಬರ್ತಾ ಇದೆ. ನೀವು ಸಂಜೆ 6 ಗಂಟೆ ನಂತರ ಅಂದರೆ ಕತ್ತಲೆ ಆದಮೇಲೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಕೊಬೋದು. ಆದರೆ ನೀವು 6:30 ನಂತರನೇ ಹೇಳ್ಕೊಬೇಕಾಗುತ್ತೆ. ರಾತ್ರಿ 10 ಗಂಟೆ 11 ಗಂಟೆ ಆದರೂ ಪರವಾಗಿಲ್ಲ ಸ್ನೇಹಿತರೆ. ಏನೋ ಒಂದು ಅರ್ಧ 10 6:30 8:30 ಈ ರೀತಿಯಾಗಿ ಹೇಳ್ಕೊಬೇಕು ಅಂತ ಇಲ್ಲ. 6:30 ಮೇಲೆ ನೀವು ರಾತ್ರಿ 10 ಗಂಟೆ 11 12 ಆದರೂ ಪರವಾಗಿಲ್ಲ. ನೀವು ಕೆಲಸದಿಂದ ಬಂದು ಸ್ನಾನ ಮಾಡ್ಕೊಳ್ಳೋದು ಅಥವಾ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಈ ಮಂತ್ರವನ್ನು ಹೇಳ್ಕೊಬೋದಾಗತ್ತೆ. ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಮನೇಲಿಲ್ಲ ಈಗ ಹೊರಗಡೆ ಇದ್ದೀನಿ ಅಲ್ಲಿ ಹೇಳ್ಕೊಬೋದಾ ಅನ್ನೋದಾದರೆ ಖಂಡಿತ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅದೇ ಜಾಗದಲ್ಲೇ ಹೇಳ್ಕೊಬೋದು. ಈಗ ನೀವು ಪಿ ಜಿಲಿದ್ದೀರಾ, ಹಾಸ್ಟೆಲಲ್ಲಿದ್ದೀರಾ ಅಥವಾ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಿದ್ದೀನಿ ಅನ್ನೋರು ಕೂಡ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಒಂದು ಚಾಪೆ ಅಥವಾ ಮನೆ ಅಥವಾ ಚೇರ್ ಇದ್ದರೂ ಚೇರ್ ಮೇಲೆ ಕೂತ್ಕೊಂಡು ನೀವು ಈ ಮಂತ್ರವನ್ನು 108 ಸಾರಿ ಹೇಳ್ಬೇಕಾಗತ್ತೆ. 26 ದಿನಗಳ ಕಾಲ ಹೇಳ್ತಾ ಬನ್ನಿ. ನಿಮಗೆ ಚೇಂಜಸ್ ಎಷ್ಟು ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ. ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನೂ ವಾರಾಹಿ ದೇವಿ ಬಗ್ಗೆ ತುಂಬ ವಿಡಿಯೋಗಳು, ತುಂಬ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ, ತುಂಬ ರೆಮಿಡಿಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.